ಶ್ರೀಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದೆ ಲಕ್ಷ್ಮೀದೇವಿ ಮೃತ್ಯುದೇವತೆಯನ್ನು ನಾನು ಮದುವೆಯಾಗೋದಿಲ್ಲ, ಮನ್ಮಥನಿಗೂ ಕೂಡ ಮಾಲೆಯನ್ನು ಹಾಕೋದಿಲ್ಲ, ಆ ಶಿವನಿಗೂ ಮಾಲೆಯನ್ನು ಹಾಕೋದಿಲ್ಲ, ಜೊತೆಗೆ ಆ ಯಾವ ವೃತ್ರಾಸುರನನ್ನ ಕೊಂದಂತಹ ಇಂದ್ರನಿಗೂ ಕೂಡ ನಾನು ಮಾಲೆಯನ್ನು ಹಾಕೋದಿಲ್ಲ. ಸೂರ್ಯನ ಒಲ್ಲೆ ನಮ್ಮ ಸುತ್ತ ಸುಡುವವನ, ವಾಯುದೇವರನೊಲ್ಲೆ ಗಾಳಿ ಬೀಸುವನ, ಇಂದ್ರನ್ನ ಒಲ್ಲೆ ನಮ್ಮ ಮೈಯೆಲ್ಲ ಕಣ್ಣವನ, ಚಂದ್ರನ್ನ ಒಲ್ಲೆ ನಮ್ಮ ಕಳೆಗುಂದುವವನ, ಚಂದ್ರನ್ನ ಒಲ್ಲೆ ನಮ್ಮ ಕಳೆಗುಂದುವವನ. ಹೀಗೆ ಒಬ್ಬೊಬ್ಬರನ್ನ ಬೇಡ 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 ಅಂತ ತಿರಸ್ಕಾರ ಮಾಡ್ತಾ ಮತ್ತೆ ಯಾವ ದೇವತೆಗಳಿಗೆ ನಾನು ಮಾಲೆ ಹಾಕೋದಿಲ್ಲ ಅಂತಾಳೆ ಅನ್ನೋದನ್ನ ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಶೋಭಾನವೆನ್ನೀರಿ ಸುರರೋಳು ಸುಭಗನಿಗೆ, ಶೋಭಾನವೆನ್ನೀರೆ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ, ಅಮ್ಮಮ್ಮ ತಕ್ಕ ಗುಣವಿಲ್ಲ, ಕ್ಷಮೆಯ ಬಿಟ್ಟೊಬ್ಬ ನರಕದಲ್ಲಿ ಜೀವರ ಮರ್ಮವ ಮೆಟ್ಟಿ ಕೊಲಿಸುವ ಶೋಭಾನೆ. ಎಲ್ಲ ಜೀವರಾಶಿಗಳ ಆಯುಷ್ಯವನ್ನ ಬರೆದು ಆ ಆಯುಷ್ಯಕ್ಕೆ ತಕ್ಕಂತಹ ಕರ್ಮಗಳನ್ನ ನೋಡಿಕೊಂಡು ಮತ್ತೆ ಪಾಪ ಪುಣ್ಯಗಳ ಮೇಲನ ರೂಪವಾದ ಶಿಕ್ಷೆಯನ್ನ ನೀಡುವಂತಹ ಮಹಾನುಭಾವ ಯಮಧರ್ಮರಾಜ. ಅಂತಹ ಯಮಧರ್ಮನಿಗೆ ಮಾಲೆಯನ್ನು ಹಾಕಬೇಕು, ಅಂತಹ ಯಮಧರ್ಮನನ್ನ ನಾನು ಮದುವೆ ಆಗಬೇಕು. ಆದರೆ ಅವನಿಗೇನಿದೆ? ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ, ಅಮ್ಮಮ್ಮ ತಕ್ಕ ಗುಣ ಇಲ್ಲ. ಈ ಯಮನೇ ಧರ್ಮರಾಯನಾದಾಗ ಅವನಿಗೆ ಧರ್ಮ ಅನ್ನುವ ಹೆಸರಿದೆ, ಎಲ್ಲ ರೀತಿಯಾದ ಧರ್ಮಗಳನ್ನ ಪಾಲನೆ ಮಾಡ್ತಾ ಇದ್ದಾನೆ, ಇದೆಲ್ಲವನ್ನ ಮಾಡಿದಂತಹ ಧರ್ಮರಾಯ. ಆದರೆ ಅಮ್ಮಮ್ಮ ತಕ್ಕ ಗುಣವಿಲ್ಲ. ಆ ಧರ್ಮರಾಯನನ್ನ ಮದುವೆ ಆಗಬೇಕು ಅಂತಂದ್ರೆ ಅಮ್ಮಮ್ಮ ತಕ್ಕ ಗುಣವಿಲ್ಲ, ಅವನಲ್ಲಿ ಗುಣಗಳೇ ಇಲ್ಲ. ಏನು, ಧರ್ಮರಾಯನಲ್ಲಿ ಗುಣಗಳಿಲ್ಲವೇ? ಧರ್ಮರಾಯ ಗುಣಗಳ ಸಮುದ್ರ, ಅಂತಹ ಗುಣಗಳ ಸಮುದ್ರನಾದಂತಹ ಧರ್ಮರಾಯನಲ್ಲಿ ಮತ್ತೆ ಗುಣಗಳಿಲ್ಲ ಅಂತಿದ್ದಾಳಲ್ಲ. ಏನಿದರ ಅರ್ಥ ಅಂತಂದರೆ, ಕೌರವರು ರಾಜ್ಯವನ್ನ ಕಸೆದುಕೊಂಡರೂ ಧರ್ಮದಿಂದ ಶಾಂತಿಯಿಂದ ಜೀವನ ನಡೆಸೋಣ ಅಂತಂತಾನೆ ಶತಂ ಪ್ರತಿಶಾಟ್ಯಂ. ಇದು ರಾಜನಾದಂತಹ ವ್ಯಕ್ತಿಗೆ ಇರಬೇಕಾದ ಗುಣವಲ್ಲ, ಗುಣ ಅಲ್ಲ. ಹೆಮ್ಮೆಯ ತಕ್ಕ ಗುಣವಿಲ್ಲ, ಅವನಿಗೆ ತಕ್ಕದಾದ ಗುಣಗಳು ಧರ್ಮರಾಯನಲ್ಲಿ ಇಲ್ಲ. ಅದಕ್ಕಾಗಿ ನಾನು ಮದುವೆ ಆಗಲ್ಲ ಅಂತಂತಾಳೆ. ಇನ್ನ ಮೂಲರೂಪಿಯಾದ ಯಮನನ್ನೇ ನೋಡೋಣ ಅಂತಂದರೆ, ಕ್ಷಮೆಯ ಬಿಟ್ಟೊಬ್ಬ, ಇವನಿಗೆ ಕ್ಷಮಾ ಗುಣವೇ ಇಲ್ಲ. ನನ್ನಾದರೂ ಕೂಡ ಕ್ಷಮಾ ಧರಿತ್ರಿ ಅಂತಲೇ ಕರೀತಾರೆ. ಅಂತಹ ಕ್ಷಮಾ ಎನ್ನುವ ಹೆಸರುಳ್ಳಂತಹ ನಾನು ಈ ಯಮನನ್ನ ಮದುವೆ ಆಗಬೇಕು ಅಂದ್ರೆ ಅವನಲ್ಲಿ ಕ್ಷಮೆ ಎನ್ನುವ ಗುಣವೇ ಇಲ್ಲ. ಎಲ್ಲ ಜೀವರಾಶಿಗಳ ಮರ್ಮವನ್ನ ಮೆಟ್ಟಿ ನರಕದಲ್ಲಿ ಹಾಕ್ತಾನಂತೆ. ಇಂತಹ ಯಮಧರ್ಮನನ್ನ ನಾನು ಏಕೆ ಮದುವೆ ಆಗಲಿ ಅಂತ ಕೇಳ್ತಾಳೆ. ಅದಕ್ಕಾಗಿ ಧರ್ಮ ಇದೆ, ಆ ಧರ್ಮರಾಯನಲ್ಲಿ ತಕ್ಕದಾದ ಗುಣವಿಲ್ಲ. ಯಮಧರ್ಮನಲ್ಲಿ ಧರ್ಮವೂ ಇದೆ, ಆದರೆ ಕ್ಷಮೆ ಎನ್ನುವ ಗುಣವಿಲ್ಲ. ಅದಕ್ಕಾಗಿ ಕ್ಷಮೆಯೇ ಇಲ್ಲ ಅಂದ ಮೇಲೆ ನನ್ನ ಗತಿ ಏನಾದೀತು? ಅದಕ್ಕಾಗಿ ನಾನು ಯಮಧರ್ಮನನ್ನು ಕೂಡ ಮದುವೆ ಆಗೋದಿಲ್ಲ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ಹಾಗೆ ಇಂತಹ ಯಮಧರ್ಮರಾಜ ಬ್ರಾಹ್ಮಣ ಜಾತಿಯವನಾಗಿ ಜನಿಸಿದ. ಯಮಧರ್ಮ ಪಿತೃಲೋಕಕ್ಕೆ ಅಧಿಪತಿಯಾಗಿ ನಿಂತ ಇವನು ಯಮಧರ್ಮ. ಸೂರ್ಯನಿಂದ ಸಂಜ್ಞಾದೇವಿಯಲ್ಲಿ ಜನಿಸಿದ ಶೂದ್ರ ಜಾತಿಯವನಾಗಿ ದಕ್ಷಿಣ ದಿಕ್ಕಿಗೆ ನರಕಲೋಕಗಳಿಗೂ ಕೂಡ ಅಧಿಪತಿಯಾದ ಆ ಅಂಶ ಕಾಲಯಮ. ಒಂದೇ ಯಮನಲ್ಲಿ ಎರಡು ಅಂಶಗಳು. ಒಂದು ಯಮಧರ್ಮ ಬ್ರಾಹ್ಮಣ ಜಾತಿಯವನಾಗಿ ಜನಿಸಿದ್ದರಿಂದ, ಬ್ರಹ್ಮನ ಎದೆಯಿಂದ ಜನಿಸಿದ್ದರಿಂದ ಯಮಧರ್ಮ, ಇದು ಪಿತೃಲೋಕಕ್ಕೆ ಅಧಿಪತಿಯಾದಂತಹ ರೂಪ.
ಇನ್ನೊಬ್ಬ ಕಾಲಯಮ ಇದ್ದಾನಲ್ಲ, ಅವನು ದಕ್ಷಿಣ ದಿಕ್ಕಿಗೆ ಮತ್ತು ನರಕಲೋಕಗಳಿಗೆ ಅಧಿಪತಿಯಾದ, ಅವನು ಸೂರ್ಯನಿಂದ ಸಂಜ್ಞಾದೇವಿಯಲ್ಲಿ ಅವತಾರ ಮಾಡಿದ ಶೂದ್ರನಾಗಿ ಅಂತಹ ಕಾಲಯಮ. ಇಂತಹ ಕಾಲಯಮನ ಬಗ್ಗೆ ನೋಡೋದಾದರೆ ಅವನಿಗೆ ತಕ್ಕ ಗುಣ ಅಂತನೂ ಇಲ್ಲವೇ ಇಲ್ಲ. ಧರ್ಮರಾಜನಲ್ಲಿ ಕ್ಷಮೆ ಇತ್ತು, ಆದರೆ ಈ ಕಾಲಯಮನಲ್ಲಿ ಕ್ಷಮೆ ಅಂತನ್ನೋದು ಇಲ್ಲ. ಅದಕ್ಕಾಗಿ ಎರಡನ್ನೂ ಕೂಡ ಹೇಳಿದ್ದಾರೆ. ಒಂದೇ ಯಮಧರ್ಮನ ಎರಡು ಅಂಶಗಳನ್ನು ಮತ್ತೆ ಇಲ್ಲಿ ವಾದಿರಾಜರು ತಿಳಿಸ್ತಾ ಇದ್ದಾರೆ. ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ, ಕ್ಷಮೆಯ ಬಿಟ್ಟೊಬ್ಬ ನರಕದಲ್ಲಿ ಜೀವರ ಮರ್ಮವ ಮೆಟ್ಟಿ ಕೊಲಿಸುವ ಶೋಭಾನೆ. ಖಳನಂತೆ ಒಬ್ಬ ತನಗೆ ಸಲ್ಲದ ಭಾಗ್ಯವ ಬಲ್ಲಿದ ಗಂಜಿ ಬರಿಗೈದ, ದುರ್ಲಭ ಮುಕ್ತಿಗೆ ದೂರವೆಂದೆನಿಸುವ ಪಾತಾಳ ತಳಕ್ಕೆ ಇಳಿದ ಗಡ ಶೋಭಾನೆ. ಖಳ ಅಂದರೆ ದುಷ್ಟ, ಖಳ ಅಂತಂದರೆ ದುಷ್ಟ. ಅಂತಹ ದುಷ್ಟನಾದಂತಹ, ದುಷ್ಟರು ಮಾಡುವಂತಹ ಕೆಲಸವನ್ನ ಮಾಡಿದ ಬಲಿಚಕ್ರವರ್ತಿ, ತನಗೆ ಯೋಗ್ಯವಲ್ಲದೇ ಇರುವಂತಹ ಭಾಗ್ಯಕ್ಕಾಗಿ ಹಾತೊರೆದ ಬಲಿಚಕ್ರವರ್ತಿ ಏನು ಮಾಡಿದ ಅಂತ ಕೇಳಿದ್ರೆ, ಶ್ವೇತದ್ವೀಪದಲ್ಲಿ ಒಂದು ದಿವಸ ಭಗವಂತ ಮಲಗಿಕೊಂಡಿರ್ತಾನಂತೆ. ಇದರ ಅರ್ಥ ಭಗವಂತ ಮಲಗೋದಿಲ್ಲ, ಮಲಗಿದಂತೆ ನಾಟಕವನ್ನ ಮಾಡ್ತಾ ಇದ್ದಾನೆ ಭಗವಂತ. ಬಲಿಚಕ್ರವರ್ತಿ ಆ ಭಗವಂತನ ಕಿರೀಟವನ್ನೇ ಕದ್ದು ಬಿಟ್ನಂತೆ. ಕದ್ದಾಕ್ಷಣದಲ್ಲಿ ಇದನ್ನ ಗರುಡ ದೇವರು ನೋಡ್ತಾರೆ. ಯಾಕಂದ್ರೆ ನಮ್ಮ ಗರುಡ ದೇವರು ಭಗವಂತನನ್ನ ಬಿಟ್ಟಿರ್ತಾರ? ಜಗದುದರ ಸುರೋತ್ತಮನ ಅಂತ ನಮ್ಮ ಜಗನ್ನಾಥದಾಸರು ವರ್ಣನೆ ಮಾಡಿದಂತೆ ಎಲ್ಲ ಸಚ್ಚಾಸ್ತ್ರಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂತಹ ಮಹಾನುಭಾವರು ಗರುಡ ದೇವರು. ಇಂತಹ ಗರುಡ ದೇವರು ನೋಡ್ತಾ ಇದ್ರಂತೆ ಆ ಬಲಿಚಕ್ರವರ್ತಿಯನ್ನ ಬೆನ್ನಟ್ಟಿಕೊಂಡು ಹೋದ್ರಂತೆ. ಅದನ್ನ ಅಂಜಿ, ಆ ಗರುಡನನ್ನ ನೋಡಿ ಅಂಜಿ ಬಲಿಚಕ್ರವರ್ತಿಯ ಮತ್ತೆ ಕಿರೀಟವನ್ನ ಗರುಡನಿಗೆ ಕೊಟ್ಟ. ಮೇಲೆ ಶ್ವೇತದ್ವೀಪದಲ್ಲಿ ಇರತಕ್ಕಂತಹ ಬಲಿಚಕ್ರವರ್ತಿ ಪಾತಾಳ ಲೋಕಕ್ಕೆ ಓಡಿ ಹೋದ್ನಂತೆ. ತನಗೆ ಸಲ್ಲದೇ ಇರುವಂತಹ ಭಾಗ್ಯವನ್ನ ಬಯಸಿದ ಬಲಿಚಕ್ರವರ್ತಿ ಪಾತಾಳಕ್ಕೆ ಹೋದ. ಅಂದ ಮೇಲೆ ಬಲಿಚಕ್ರವರ್ತಿಯಾದರೂ ಕೂಡ ಕರ್ಮಜ ದೇವತೆ, ಮುಕ್ತಿಗೆ ಮೋಕ್ಷಕ್ಕೆ ಅವನಿಗೇನು ದೂರ ಇಲ್ಲ. ಆದರೂ ಕೂಡ ಆ ಯಾವ ಭಗವಂತನ ಕಿರೀಟವನ್ನ ಕಳ್ಳತನ ಮಾಡಿ ತಾನು ಪಾತಾಳಕ್ಕೆ ಹೋಗುವಂತಹ ಸಂದರ್ಭ ಬಲಿಚಕ್ರವರ್ತಿಗೆ ಬಂದಿದೆಯಲ್ಲ, ಅದಕ್ಕಾಗಿ ಇಂತಹ ಬಲಿಯನ್ನ ನಾನು ಸ್ವೀಕಾರ ಮಾಡೋದಿಲ್ಲ, ಇಂಥವನಿಗೆ ನಾನು ಮಾಲೆಯನ್ನ ಹಾಕೋದಿಲ್ಲ ಎನ್ನುವುದಾಗಿ ಹೇಳ್ತಾಳೆ. ಇಂತಹ ಬಲಿಚಕ್ರವರ್ತಿಯ ಮನಸ್ಸನ್ನೂ ಭಗವಂತ ಕಾಯ್ದ, ಮನೆಯನ್ನೂ ಭಗವಂತ ಕಾಯ್ದ. ಪ್ರಹ್ಲಾದರಾಜನನ್ನ ಅವನ ಬಲಿಚಕ್ರವರ್ತಿಯ ಮನೆಗೆ ಕಳುಹಿಸಿ ತನ್ನ ಭಕ್ತರಿಂದಲೂ ಕಾಯುವಂತೆ ಅನುಗ್ರಹ ಮಾಡಿದ ಬಲಿಚಕ್ರವರ್ತಿಗೆ ಆದರೂ ಕೂಡ ತನಗೆ ಸಲ್ಲದೇ ಇರುವಂತಹ ಭಾಗ್ಯಕ್ಕಾಗಿ ಆಸೆ ಪಡ್ತಾನಲ್ಲ ಬಲಿಚಕ್ರವರ್ತಿ, ಅದಕ್ಕಾಗಿ ನಾನು ಅವನಿಗೆ ಮಾಲೆಯನ್ನು ಹಾಕೋದಿಲ್ಲ ಅಂತೆ. ಅದಕ್ಕೇನೆ ನಾವು ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚಬೇಕು. ಅದನ್ನ ಬಿಟ್ಟು ಹೆಚ್ಚಿನ ಒಂದು ಸಂಪತ್ತಿಗೆ ಆಸೆ ಪಟ್ಟರೆ, ಬೇರೊಂದು ಮಾರ್ಗವನ್ನ ಅನುಸರಿಸಿದರೆ ಲಕ್ಷ್ಮೀದೇವಿ ನಮ್ಮನ್ನ ನೋಡೋದಿಲ್ಲ ಅನ್ನುವುದನ್ನ ಈ ಮುಖಾಂತರ ರಾಜರು ನಮಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಖಳನಂತೆ ಒಬ್ಬ ತನಗೆ ಸಲ್ಲದ ಭಾಗ್ಯವ ಬಲ್ಲಿದ ಗಂಜಿ ಬರಿಗೈದ, ದುರ್ಲಭ ಮುಕ್ತಿಗೆ ದೂರವೆಂದೆನಿಸುವ ಪಾತಾಳ ತಳಕ್ಕೆ ಇಳಿದ ಗಡ ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು.